ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಶೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಪೊಲಿನಾಮಿಯಲ್ ಚಾಪ್ಟರ್ ಅಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಸ್. ಸೊ ಈಗ ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲೀನಿಯರ್ ಇಕ್ವೇಶನ್ಸ್ ಅನ್ನ ಆಲ್ರೆಡಿ ಮುಗಿಸಿದ್ದೀವಿ. ಸೊ ಅಲ್ಲಿ ಲೀನಿಯರ್ ಇಕ್ವೇಶನ್ ಮೇಲೆ ಏನೋ ಇಲ್ಲ ಅಂದ್ರೆ ಒಂದು 20 ವಿಡಿಯೋ ಸಾಲ್ವ್ ಮಾಡೀವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಒಂದು 15 ವಿಡಿಯೋ ಆಲ್ರೆಡಿ ಸಾಲ್ವ್ ಮಾಡಿದ್ದೈತಿ. ಈ ಪೊಲಿನಾಮಿಯಲ್ ಚಾಪ್ಟರ್ ಮೇಲೆ 2 ವಿಡಿಯೋ ಆಲ್ರೆಡಿ ಸಾಲ್ವ್ ಮಾಡಿದ್ದೈತಿ ಅಪ್ಲೈಡ್ ಕ್ವಶನ್ಸ್. ಇವಾಗ ಇದು 3ನೇ ವಿಡಿಯೋ. ಸೊ ಇದು 3ನೇ ವಿಡಿಯೋ ಒಳಗೆ ಕ್ವಶನ್ ನಂಬರ್ 11 ಸಾಲ್ವ್ ಮಾಡೋಣ. ಏನೈತಿ ಕ್ವಶನ್? If alpha and beta are zeros of x square plus 7x plus 12, then find the value of 1 by alpha plus 1 by beta minus 2 alpha beta. ಅದ ಕಾರಣ ಒಳಗೆ ಏನು ಕ್ವಶನ್ ಕೊಟ್ಟಿರ್ತಾನೆ, ಈ ಸಮೀಕರಣದ ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾಗಳಾದರೆ 1 ಬೈ ಅಲ್ಫಾ ಪ್ಲಸ್ 1 ಬೈ ಬೀಟಾ ಮೈನಸ್ 2 ಅಲ್ಫಾ ಬೀಟಾನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಕೊಟ್ಟಿರುವಂಥ ಇಕ್ವೇಶನ್ ಏನಿತ್ತು ನಮ್ಮದು? ಕೊಟ್ಟಿರುವಂಥ ಇಕ್ವೇಶನ್ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12. ಸೊ ಹಂಗಾರೆ ನಾವೇನು ಫೈಂಡ್ ಔಟ್ ಮಾಡ್ಕೋಬೇಕು? 1 ಬೈ ಅಲ್ಫಾ ಪ್ಲಸ್ 1 ಬೈ ಬೀಟಾ, ಇದು ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗಿತ್ತು. 1 ಬೈ ಅಲ್ಫಾ ಪ್ಲಸ್ 1 ಬೈ ಬೀಟಾ ಮೈನಸ್ 2 ಅಲ್ಫಾ ಬೀಟಾ. ಇಲ್ಲಂತೂ ನಿಮ್ಗೆ ಗೊತ್ತೈತಿ ಪ್ರಾಡಕ್ಟ್ ಆಫ್ ದ ಜೀರೋಸ್. ಅಲ್ಫಾ ಇಂಟು ಬೀಟಾ ಅಂದ್ರೆ ಪ್ರಾಡಕ್ಟ್ ಆಫ್ ದ ಜೀರೋಸ್. ಇಲ್ಲಿ ಎಲ್ ಸಿ ಎಂ ತಕೊಂಡ್ಮೇಲೆ ಏನು ಬರುತ್ತಾ? ಇಲ್ಲಿ ಅಲ್ಫಾ ಇಂಟು ಬೀಟಾ ಬರ್ತೈತಿ, ನ್ಯೂಮಿನೇಟರ್ ಒಳಗೆ ಅಲ್ಫಾ ಪ್ಲಸ್ ಬೀಟಾ ಬರ್ತೈತಿ. ಸೊ ಹಂಗಾರೆ ಸಮ್ ಆಫ್ ದ ಜೀರೋಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ಮೇಲೆ ಡಿಪೆಂಡ್ ಐತೆ ಹಂಗಾರೆ ಇದು. ಸೊ ಹಂಗಾರೆ ನಾವು ಏನು ಮಾಡೋಣ ಹಂಗಾರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಇಲ್ಲಿ ಗಿವನ್ ಇಕ್ವೇಶನ್ ಇಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಹಂಗಾರೆ ಇಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಎ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಕೋಯಿಫಿಷಿಯಂಟ್ ಏನೈತಿ? ಏನೂ ಇಲ್ಲ ಅಂದ್ರೆ 1 ಇದ್ದಂಗೆ. ಬಿ ವ್ಯಾಲ್ಯೂ ಎಕ್ಸ್ ಕೋಯಿಫಿಷಿಯಂಟ್ 7, ಸಿ ವ್ಯಾಲ್ಯೂ 12 ಐತಿ. ಸೊ ಹಂಗಾರೆ ಈಗ ಸಮ್ ಆಫ್ ದ ಜೀರೋಸ್ ಪ್ರಾಡಕ್ಟ್ ಆಫ್ ದ ಜೀರೋಸ್, ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡ್ಕೊಳ್ಳೋಣ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಶೂನ್ಯತೆಗಳ ಮೊತ್ತ, ಸಮ್ ಆಫ್ ದ ಜೀರೋಸ್ ಏನೈತಿ? ಮೈನಸ್ ಬಿ ಬೈ ಎ ಫಾರ್ಮುಲಾ ಐತಿ. ಹೌದಾ? ಈಗ 2 ವಿಡಿಯೋ ಆಗ್ತದೆ ಸಾಲ್ವ್ ಮಾಡಕತ್ತ. ಮೈನಸ್ ಬಿ ಬೈ ಎ ಐತಿ. ಅಲ್ಫಾ ಇಂಟು ಬೀಟಾ ಅಂದ್ರೆ ಏನೈತಿ? ಸಿ ಡಿವೈಡೆಡ್ ಬೈ ಎ ಐತಿ. ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರ್ತೈತಿ. ಸೊ ಹಂಗಾರೆ ಮೈನಸ್ ಆಸ್ ಇಟ್ ಇಸ್ ಬರ್ಕೊಳ್ಳೋನು. ಬಿ ವ್ಯಾಲ್ಯೂ ಏನೈತಿ? 7 ಐತಿ, 7 ಬರ್ಕೊಳ್ಳೋಣ. ಡಿವೈಡೆಡ್ ಬೈ ಎ ಆನ್ಸರ್ ಏನೈತಿ? 1 ಐತಿ. ಸೊ ಏನೂ ಇಲ್ಲ ಅಂದ್ರೆ ಏನಂಗಾರೆ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಸೊ ಇದರ ಆನ್ಸರ್ -7. ಇದರ ಆನ್ಸರ್ ಎಷ್ಟಾಗುತ್ತಾ? -7 ಆಕೈತಿ. ಸೊ ಇಲ್ಲಿ ಸಿ ವ್ಯಾಲ್ಯೂ ಏನೈತಿ? 12 ಐತಿ. ಎ ವ್ಯಾಲ್ಯೂ ಏನೈತಿ? 1 ಐತಿ. ಸೊ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಸೊ 12 ಆಸ್ ಇಟ್ ಇಸ್ ಅಷ್ಟೇ ಬರ್ಕೊಂಡ್ಬಿಡೋಣ. ಸೊ ಹಂಗಾರೆ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಫೈಂಡ್ ಔಟ್ ಮಾಡಿದ್ವಿ. ಅಲ್ಫಾ ಇಂಟು ಬೀಟಾನು ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ಎಲ್ ಸಿ ಎಂ ತಕೊಳ್ಳೋಣ. ಹಂಗಾರೆ ಈ ನಾವೇನು ಈ ಕ್ವಾಂಟಿಟಿ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ ನಾವು, ಈ ಇದರ ಬೆಲೆಯನ್ನ ಕಂಡುಹಿಡಿ ಅಂತ ಹೇಳಿದ ಹಂಗಾರೆ ನಾವು. ಸೊ ಹಂಗಾರೆ ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಲ್ ಸಿ ಎಂ ತಕೊಳ್ಳೋಣ ಫಸ್ಟ್. ಎಲ್ ಸಿ ಎಂ ಡಿಫ್ರೆಂಟ್ ಟರ್ಮ್ಸ್ ಅದಾವಲ್ಲ, ಡಿಫ್ರೆಂಟ್ ಟರ್ಮ್ಸ್ ಇದ್ದಾಗ, ವೇರಿಯೇಬಲ್ಸ್ ಇದ್ದಾಗ, ಅಲ್ಫಾ ಇಂಟು ಬೀಟಾ ಎಲ್ಲ ಏನು ವೇರಿಯೇಬಲ್ಸ್. ಸೊ ಇವು ಡಿಫ್ರೆಂಟ್ ಎರಡು ಕೂಡ ತಗೋಬೇಕಾಗೈತೆ. ಅಲ್ಫಾ ಇಂಟು ಬೀಟಾ ಮೇಲ್ಗಡೆ ಒಂದು ಲೈನ್ ಡ್ರಾ ಮಾಡಿ. ನೆಕ್ಸ್ಟ್ ಈಗ ಎಲ್ ಸಿ ಎಂ ಏನ್ ಬರುತ್ತಿದೆ? ಅಲ್ಫಾ ಇಂಟು ಬೀಟಾ ಬಂತು. ಸೊ ಇಲ್ಲಿ ಅಲ್ಫಾ ಪ್ರೆಸೆಂಟ್ ಐತಿ, ಇವ್ರ ಜೊತೆ ಯಾರಿಲ್ಲ? ಇಬ್ಬರದಾಗ ಒಬ್ರಿಲ್ಲ. ಯಾರಿಲ್ಲ? ಬೀಟಾ ಇಲ್ಲ. ಸೊ ಇಂಟು ಬೀಟಾ ಇಲ್ಲಿ ಬರ್ಕೊಳ್ಳೋಣ. ಸೊ ಇಲ್ಲಿ ಬೀಟಾ ಪ್ರೆಸೆಂಟ್ ಅದಾನ, ಯಾರಿಲ್ಲ? ಇಬ್ಬರದಾಗ ಒಬ್ರು ಅಲ್ಫಾ ಇಲ್ಲ. ಸೊ ಇಂಟು ಅಲ್ಫಾ. ಆ ಕಡೆ ಏನ್ ಮಾಡಕ್ ಹೋಗ್ಬಿಡ್ರಿ, ಆಸ್ ಇಟ್ ಇಸ್ ಹಂಗೆ ಇಟ್ಬಿಡ್ರಿ. ನೆಕ್ಸ್ಟ್ ಸೊ ಇಲ್ಲಿ ಬೀಟಾ ಇಂಟು 1 ಬೀಟಾ ಪ್ಲಸ್ ಅಲ್ಫಾ ಇಂಟು 1 ಅಲ್ಫಾ. ಈ -2 ಅಲ್ಫಾ ಬೀಟಾ ಆಸ್ ಇಟ್ ಇಸ್ ಹಂಗ ಬರ್ಬಿಟ್ರಿ. ಇದನ್ನೇನು ಮುಟ್ಟಕ್ ಹೋಗ್ಬೇಡ್ರಿ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ 1, ಬೀಟಾ ಪ್ಲಸ್ ಅಲ್ಫಾ ಅಂದ್ರೆ 1. 2 + 3 5, 3 + 2 5 ಆಕೈತಿ. ಸೊ ಎಡಿಷನ್ ಒಳಗ ನೆಕ್ಸ್ಟ್ ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಅಲ್ಫಾ ಇಂಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ರಿ. ಪಾಸ್ ಮಾಡಿ ನೀವು ಚೆಕ್ ಮಾಡ್ರಿ. ವಿಡಿಯೋ ರೆಕಾರ್ಡ್ ಆಗತೈತಿ ನೋಡಿ. ರೆಕಾರ್ಡ್ ಆಗತೈತಿ. ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಲ್ಲೈತಿ? ಇಲ್ಲೈತಿ. -7 ಐತಿ. -7 ಬರ್ಕೊಳ್ಳೋಣ. ಅಲ್ಫಾ ಇಂಟು ಬೀಟಾ ಏನೈತಿ? 12 ಐತಿ. 12 ಬರ್ಕೊಳ್ಳೋಣ. -2 ಅಲ್ಫಾ ಇಂಟು ಬೀಟಾ 12 ಐತಿ. 12 ಬರ್ಕೊಳ್ಳೋಣ. ನೆಕ್ಸ್ಟ್ ಇದು ಸಿಂಪ್ಲಿಫಿಕೇಶನ್ ಮಾಡೋಣ. -7 ಬೈ 12 ಆಸ್ ಇಟ್ ಈಸ್. ಇಲ್ಲಿ 12 2 = 24. ಇಲ್ಲಿ ನೋಡ್ರಿ, ಇದನ್ನ ಇಲ್ಲಿ ಮತ್ತೆ ಎಲ್ ಸಿ ಎಂ ತಕೋಬೇಕು. ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಹಚ್ಕೊಂಡು ಎಲ್ ಸಿ ಎಂ ತಕೋರಿ. ಯುವರ್ ವಿಶ್ ಬ್ಯಾಡ್ ಅನ್ನಂಗಿಲ್ಲ. ಬಟ್ ಶಾರ್ಟ್ಕಟ್ನಾಗ ಏನ್ ಮಾಡೋನು? 12 ಇಂಟು 24 ಮಾಡ್ಕೊಂಡ್ಬಿಡು. 12 ಇಂಟು 24 ಎಷ್ಟಾಗುತ್ತಾ? 24 ಇಂಟು 12 12 48, 12 24 24 4 28 288.
ಸೊ ಹಂಗೆ 12 ಇಂಟು 24 ಎಷ್ಟಾತ 288 ಆತ. ಈ ಮೈನಸ್ ಮುಟ್ಬೇಡ, -7 ಮುಟ್ಬೇಡ, ಹಂಗೆ ಇಟ್ಬಿಡಿದ್ವಿ. ಡಿವೈಡ್ ಬೈ 12 ಐತಿ, ಹೋಲ್ ಡಿವೈಡ್ ಬೈ 12 ಹಚ್ಬಿಡು, LCM ಸೇರಿ ಬಂದ್ಬಿಡ್ತೈತಿ ಎಲ್ಲ ಸೊಲ್ಯೂಷನ್. ಸೊ ಹಂಗಾರೆ ಇದೇನಾಯ್ತು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಈ 288 ಇದನ್ನು 7 ಟೋಟಲ್ ಆ್ಯಡ್ ಮಾಡಿದ್ರೆ 288ಗೆ ಇದನ್ನು 7 ಆ್ಯಡ್ ಮಾಡು, 15 8 9 295 bigger value sign minus divided by 12. So this is the solution. ಅದರ ವ್ಯಾಲ್ಯೂ ಏನಾಯ್ತು ಮೈನಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ಮುಂದಿನ ಕ್ವಶನ್ ನಂಬರ್ 12. 9x² - 3x - 2. We have to find alpha inverse plus beta inverse. Alpha to the power -1, beta to the power -1. ಸೇಮ್ ಟು ಸೇಮ್ ಆವಾಗಲೇ ಏನು ಕ್ವಶನ್ ಇತ್ತು ಅದೇ ಥರ ಕ್ವಶನ್ ಇದು, ಇದ್ರೊಳಗೆ ಮತ್ತೇನು ಚೇಂಜ್ ಇಲ್ಲ. ಅವಾಗಲೇ ಏನು ಕ್ವಶನ್ ಇತ್ತು ಅದೇ ಥರ ಕ್ವಶನ್, ಬಟ್ ಇಲ್ಲಿ ಅಲ್ಫಾ ಇನ್ವರ್ಸ್ ಪ್ಲಸ್ ಬೀಟಾ ಇನ್ವರ್ಸ್ ಫೈಂಡ್ ಮಾಡಕ್ಕೆ ಹೇಳ್ಯಾನ. ಸೇಮ್ ಟು ಸೇಮ್ ಅವಾಗ ಹೆಂಗಿತ್ತು ಹಂಗೆ ಕ್ವಶನ್, ಟರ್ಮ್ಸ್ ಒಂದು ಸ್ವಲ್ಪ ಚೇಂಜ್ ಇದಾವೆ, ಫಾರ್ಮೆಟ್ ಮಾತ್ರ ಸೇಮ್. 9x² - 3x - 2. ಇದನ್ನ ಪೂರ್ತಿ ಕ್ವಶನ್ ಬೇಕಪ್ಪ ಅಂತಂದ್ರೆ ಅಲ್ಫಾ ಮತ್ತು ಬೀಟಾಗಳು ಈ ಬಹುಪದೋಕ್ತಿಯ ಶೂನ್ಯತೆಗಳಾದಾಗ ಇದನ್ನು ಕಂಡುಹಿಡಿಯಿರಿ. Alpha and beta are the zeros of the polynomial, this polynomial, then we have to find this quantity. So ಇಲ್ಲಿ ಏನು ಮಾಡ್ಕೊಳ್ಳೋಣ, A B C ವ್ಯಾಲ್ಯೂ ಫೈಂಡ್ ಮಾಡ್ಕೊಳ್ಳೋಣ. ಫಸ್ಟ್ A ವ್ಯಾಲ್ಯೂ x² coefficient A ವ್ಯಾಲ್ಯೂ that is 9, B x coefficient -3 that is B ವ್ಯಾಲ್ಯೂ, C ಅಂದ್ರೆ ಟೋಟಲ್ -2. ಇದನ್ನ ಬರ್ಕೊಂಡಿವಿ. ನೆಕ್ಸ್ಟ್ ಸೇಮ್ ಆಸ್ ವೆಲ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಅಲ್ಫಾ ಇಂಟು ಬೀಟಾ ಮಾಡ್ಕೋಬೇಕು. ಅಲ್ಫಾ ಪ್ಲಸ್ ಬೀಟಾ sum of the zeros and alpha into beta product of the zeros. Alpha plus beta ಅಂದ್ರೆ ಏನು, minus b divided by a. This minus as it is b value -3. ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ -3 ಬರ್ಬಿಡ್ತೀವಿ, ಈ ಮೈನಸ್ ಬಿಟ್ಬಿಟ್ಟಿರ್ತೀವಿ. ಇವನ್ ಫಸ್ಟ್ ವಿಡಿಯೋ ಒಳಗೆ ನಾವು ಬಿಟ್ಟಿದ್ವಿ, ಈ ಮೈನಸ್ ಬಿಟ್ಬಿಡ್ತೀವಿ. ಸೊ ಈ ಮೈನಸ್ ಫಸ್ಟ್ ಬರ್ಕೋಬೇಕು, ಬಿ ಪ್ಲೇಸ್ ಒಳಗೆ -3 ಬರೀಬೇಕು. ಇದನ್ನ ನೆನಪಾಗಬಾರ್ದು, ಇದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಎ ವ್ಯಾಲ್ಯೂ 9 ಐತಿ, 9 ಬರ್ಕೊಳ್ಳೋಣ. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 3/9 ವಿ ಗೆಟ್ 3/9. ಸೊ ಇಲ್ಲೇ ಎಷ್ಟು ಸಿಗುತ್ತೆ ನಮ್ಗೆ, 3 1 ಜಾ 3 3 ಜಾ 9, 1/3 ವಿ ಗೆಟ್ 1/3. ಇನ್ನು ಅಲ್ಫಾ ಇಂಟು ಬೀಟಾ ಅಂದ್ರೆ ಏನೇ, ಸಿ ಡಿವೈಡ್ ಬೈ ಎ ಐತಿದು. ಸಿ ವ್ಯಾಲ್ಯೂ -2, ಎ ವ್ಯಾಲ್ಯೂ 9 ರೈಟ್. ಇಲ್ಲಿ ಯಾವುದೇ ರೀತಿ ಕ್ಯಾನ್ಸಲೇಷನ್ ಆಗಲ್ಲ, ಸೊ ಆ್ಯಸ್ ಇಟ್ ಈಸ್. ಸೊ ಇವಾಗ ನಮಗೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥ ಕ್ವಾಂಟಿಟಿ ಏನೈತಿ, ಅಲ್ಫಾ ಇನ್ವರ್ಸ್ ಪ್ಲಸ್ ಬೀಟಾ ಇನ್ವರ್ಸ್. ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಈ ನಿಮ್ಗೆ 9th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿರ್ತೀರಿ ನೀವು, a to the power -1. ಈ ಪವರ್ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗ್ಬೇಕಂದ್ರೆ ಇದನ್ನ ಕೆಳಗಡೆ ತಗೋಬೇಕು. ಅಕಸ್ಮಾತ್ ಇದ ಪವರ್ ಏನೋ ಕೆಳಗಡೆ ಇತ್ತು ಅಂತ ಇದನ್ನ ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಇದು ಮೇಲ್ಗಡೆ ಬಂದಾಗ +1 ಆಕೈತಿ, a to the power +1. ಇಲ್ಲಿ +1 ಆಗಿರ್ತೈತಿ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗ್ಬೇಕು. ಸೊ ಹಂಗಾರೆ ಇದು ಅಲ್ಫಾ ಟು ದ ಪವರ್ -1 ಐತಲ್ಲ, ಇದನ್ನ ಕೆಳಗಡೆ ತೊಗೊಂಡ್ರೆ ಪವರ್ ಏನಾಯ್ತು +1, ಮೇಲ್ಗಡೆ ಪವರ್ ಬರೆದ್ರಷ್ಟೇ 1 ಬರೆದ್ರಷ್ಟೇ ಬಿಟ್ಟರು ಅಷ್ಟೇ. ಬೀಟಾ ಟು ದ ಪವರ್ -1 ಐತಲ್ಲ, ಇದನ್ನ ಕೆಳಗಡೆ ತೊಗೊಂಡ್ರೆ ಬೀಟಾ ಟು ದ ಪವರ್ +1 ಬರೆದ್ರಷ್ಟೇ ಬಿಟ್ಟರು ಅಷ್ಟೇ. ಇಲ್ಲೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ LCM ತಗೋರಿ. ಅಲ್ಫಾ ಇಂಟು ಬೀಟಾ LCM ಏನು ಬರುತ್ತೆ, ಅಲ್ಫಾ ಇಂಟು ಬೀಟಾ ಬರುತ್ತೆ, ಮೇಲ್ಗಡೆ ಲೈನ್ ನೋಡಿರಿ. ಸೊ ಇಲ್ಲಿ ಅಲ್ಫಾ ಐತಿ, ಸೊ ಹಂಗಾರೆ ಟ್ರೈ ಮಾಡಿರಿ ನೀವು. ಇಲ್ಲಿ ಅಲ್ಫಾ ಐತಿ, ಇದರ ಜೋಡಿ ಯಾರಿಲ್ಲ, ಬೀಟಾ ಇಲ್ಲ. ಸೊ ಹಂಗಾರೆ ಇಂಟು ಬೀಟಾ. ಇಲ್ಲಿ ಬೀಟಾ ಐತಿ, ಜೋಡಿ ಯಾರಿಲ್ಲ, ಅಲ್ಫಾ ಇಲ್ಲ, ಇಂಟು ಅಲ್ಫಾ. ಸೊ ಹಂಗಾರೆ ಇಲ್ಲಿ ಬೀಟಾ ಇಂಟು 1 ಏನಾಕೈತಿ, ಬೀಟಾ ಇಂಟು 1 ಬೀಟಾ ಆಕೈತಿ, ಪ್ಲಸ್ ಅಲ್ಫಾ ಇಂಟು 1 ಅಲ್ಫಾ ಆಕೈತಿ. ಇದು ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಏನೈತಿ ನಮ್ದು ಇಲ್ಲಿ ಮಾಡಿರ್ತೀವಲ್ಲ, ಅಲ್ಫಾ ಪ್ಲಸ್ ಬೀಟಾ 1/3 ಐತಿ. ಸೊ 1/3 ಬರ್ಕೊಳ್ಳೋದು. ಅಲ್ಫಾ ಇಂಟು ಬೀಟಾ -2/9 ಐತಿ. ಸೊ ಇಲ್ಲಿ -2 ಡಿವೈಡ್ ಬೈ 9. ಸೊ ಇದು A/B C/D ಫಾರ್ಮೆಟ್ ಐತಿ. ಸೊ ಈ ಡಿನಾಮಿನೇಟರ್ ಇದು ಟೋಟಲ್ ನ್ಯೂಮಿನೇಟರ್, ಇದು ಟೋಟಲ್ ಡಿನಾಮಿನೇಟರ್. ಈ ಡಿನಾಮಿನೇಟರ್ನ ಮೇಲ್ಗಡೆ ತೊಗೊಂಡ್ರೆ ರೆಸಿಪ್ರೋಕಲ್ ಆಕೈತಿ. ಸೊ ಇಲ್ಲಿ 1/3 ಆಸ್ ಇಟ್ ಈಸ್ ಬರ್ಕೊಳ್ಳೋನು. ಈ ಡಿನಾಮಿನೇಟರ್ನ ಮೇಲ್ಗಡೆ ತೊಗೊಂಡ್ರೆ ರೆಸಿಪ್ರೋಕಲ್ ಆಕೈತಿ, ಅಂದ್ರೆ ನ್ಯೂಮಿನೇಟರ್ ಬಿಕಮ್ಸ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್. 9 ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಹೋಗ್ತೈತಿ, -2 ಮೇಲ್ಗಡೆ ಇದ್ದಿದ್ದು ಕೆಳಗಡೆ ಹೋಗ್ತೈತಿ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗೆ ಏನು ಸಿಗ್ತೈತಿ, 3 1 ಜಾ
3 3 ಜಾ. ಸೊ ಹಂಗಾರೆ ಇಲ್ಲಿ 3 1 ಜಾ 3 divided by 2 ಈ minus as it is. The solution is -3/2, right? -3/2 correct. So ಇದನ್ನ ಬರ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಸಾಲ್ವ್ ಮಾಡೋಣ. ಓಕೆ, ಇವಾಗ ಮುಂದಿನ ಪ್ರಶ್ನೆ. If alpha plus beta, if alpha and beta are the zeros of the quadratic polynomial f of x equal to ax square plus bx plus c, then alpha square plus beta square is equal to question mark. ಅದೇ ರೀತಿ ಕಾರಣ ಮೀಡಿಯಂ ಒಳಗೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾಗಳಾದಾಗ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಐತಿ. ಓಕೆ, ಸಾಲ್ವ್ ಮಾಡೋಣ. ಸೊ ಇಲ್ಲಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕಂದ್ರೆ, ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಬೇಕು ಅಂತಂದರೆ ನಮ್ಗೆ ಸಡನ್ ಆಗಿ ಅಲ್ಫಾ ಸ್ಕ್ವೇರ್ ಮತ್ತು ಬೀಟಾ ಸ್ಕ್ವೇರ್ ವ್ಯಾಲ್ಯೂ ಸಡನ್ ಆಗಿ ಸಿಗಂಗಿಲ್ಲ. ಸೊ ಈ ಕ್ವಾಂಟಿಟಿಗೆ ನಾ ಏನು ಮಾಡ್ತೀನಿ, ಸೆಕೆಂಡ್ ವಿಡಿಯೋ ಒಳಗೆ ಮಾಡ್ದಂಗೆ ಪ್ಲಸ್ 2 ಅಲ್ಫಾ ಬಿ ಮೈನಸ್ 2 ಅಲ್ಫಾ ಬಿನ ಮಾಡ್ತೀನಿ. ಹೊರಗಿಂದ ಯಾವುದೋ ಒಂದು ಕ್ವಾಂಟಿಟಿನ ತೊಗೊಂಬಂದು ಎಡಿಷನ್ ಮಾಡಿದ್ವಿ, ಆಟ್ ದ ಸೇಮ್ ಟೈಮ್ ಅದ ಕ್ವಾಂಟಿಟಿನ ಸಬ್ಟ್ರಾಕ್ಟ್ ಮಾಡಿದ್ವಿ. ಸೊ ಇದ್ರ ಬ್ಯಾಕ್ಗ್ರೌಂಡ್ ರೀಸನ್ ಏನೈತೆ ಅಂತ ಆಲ್ರೆಡಿ ನಾ ಹೇಳಿದ್ದೆ. ಸೊ ಇವಾಗ ಇಲ್ಲಿ ಕೆ ಜಿ ಎಫ್ ಐತಿ ಇಸ್ ಈಕ್ವಲ್ ಟು ಕೆ ಜಿ ಎಫ್. ಎರಡು ಕ್ವಾಂಟಿಟಿ ಈಕ್ವಲ್ ಅದಾವೆ. ಆ ಕಡೆನೂ ಕೆ ಜಿ ಎಫ್ ಐತಿ, ಈ ಕಡೆನೂ ಕೆ ಜಿ ಎಫ್ ಐತಿ. ಅಕಸ್ಮಾತ್ ಇಲ್ಲಿ ಏನಾದ್ರೆ ನಾವು ಪ್ಲಸ್ ಹಾಕಿ ಒಂದು ಎಕ್ಸ್ ಬರದೆ ಅಂತ ತಿಳ್ಕೊ. ಇವಾಗ ಏನಾಯ್ತು, ಈ ಕಡೆ ವ್ಯಾಲ್ಯೂ ಆ ಕಡೆ ವ್ಯಾಲ್ಯೂ ಚೇಂಜ್ ಆಯಿತು. ಎರಡು ಈಕ್ವಲ್ ಆಗಬೇಕು ಅಂತಂದ್ರೆ ನಾ ಇದಕ್ಕೆ ಮೈನಸ್ ಎಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಒಂದು ಪ್ಲಸ್ ಎಕ್ಸ್ ಒಂದು ಮೈನಸ್ ಎಕ್ಸ್ ಮಾಡ್ಕೋತೀನಿ. ಇವಾಗ ಪ್ಲಸ್ ಎಕ್ಸು ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದ್ರೆ ವಾಪಸ್ ಏನು ಉಳಿತೈತಿ, ಕೆ ಜಿ ಎಫ್, ಆ ಕಡೆನೂ ಕೆ ಜಿ ಎಫ್ ಉಳಿತೈತಿ. ಸೊ ಹಂಗಾರೆ ಇಲ್ಲಿ ಪ್ಲಸ್ ಎಕ್ಸು ಮೈನಸ್ ಎಕ್ಸ್ ಹೆಂಗೆ ಕ್ಯಾನ್ಸಲ್ ಆಗ್ತೈತಲ್ಲ. ಸೊ ಹಂಗಾರೆ ಅಂದ್ರೆ ನಾವೇನು ಮಾಡತ್ತೀವಿ, ಯಾವ ಕ್ವಾಂಟಿಟಿನೇ ಆ್ಯಡ್ ಮಾಡ್ತೀವಿ ಅದ ಕ್ವಾಂಟಿಟಿನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಮುಂಚೆ ಇರೋ ಕ್ವಾಂಟಿಟಿಗೆ ಏನೂ ಡಿಫ್ರೆನ್ಸ್ ಬೀಳಂಗಿಲ್ಲ. ಸೊ ಆ ರೀತಿ ಇಲ್ಲಿ 2 ಅಲ್ಫಾ ಬಿನ ಪ್ಲಸ್ ಮಾಡೀವಿ, ಅಟ್ ದ ಸೇಮ್ ಟೈಮ್ -2 ಅಲ್ಫಾ ಬಿ ಮಾಡೀವಿ. ಯಾವ ಕ್ವಾಂಟಿಟಿನೇ ಆ್ಯಡ್ ಮಾಡೀವಿ ಅದ ಕ್ವಾಂಟಿಟಿನ ಸಬ್ಟ್ರಾಕ್ಟ್ ಮಾಡಿಬಿಟ್ಟೇವಿ. ಸೊ ಇದಕ್ಕೇನು ಡಿಫ್ರೆನ್ಸ್ ಬೀಳಂಗಿಲ್ಲ ಯಾವುದು ಈ ಕ್ವಾಂಟಿಟಿಗೆ. ಸೊ ಹಂಗಾರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ನಮ್ಗೇನು ಗೊತ್ತಾಗಬೇಕಾಗೈತಿ ಹಂಗಾರೆ, ಇಲ್ಲಿ ಇದಿಷ್ಟು ಕ್ವಾಂಟಿಟಿನ ಹೆಂಗೆ ಬರಿಬೋದು, ಇಲ್ಲಿ ಇದು ಹೆಂಗೆ ಕಾಣತೈತಿ ನಿಮ್ಮ ಕಣ್ಣಿಗೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಎಕ್ಸಾಕ್ಟ್ಲಿ ಹೆಂಗೆ ಕಾಣತೈತಿ ನಿಮ್ಗೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಣ್ಣಂಗೆ ಕಾಣತೈತಿ. ಸೊ ಹಂಗೆ ನಮ್ದು ಫಾರ್ಮುಲಾ ಏನೈತಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದನ್ನು ಆ್ಯಸ್ ಇಟ್ ಈಸ್ 2 ಅಲ್ಫಾ ಬಿ. ಸೊ ಈ ಕ್ವಾಂಟಿಟಿನ ಯಾಕೆ ಆ್ಯಡ್ ಮಾಡಿದ್ವಿ, ಯಾಕೆ ಸಬ್ಟ್ರಾಕ್ಟ್ ಮಾಡಿದ್ವಿ, ಈ ಕ್ವಾಂಟಿಟಿನ ಆ್ಯಡ್ ಮಾಡಿದರೆ ಇಲ್ಲಿ ಎ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಬರ್ತೈತಿ. ಆಮೇಲೆ ಇದು ಆ್ಯಸ್ ಇಟ್ ಈಸ್ ಹಂಗೆ ಉಳಿತೈತಿ. ಆಮೇಲೆ ಇದು ಪ್ರಾಡಕ್ಟ್ ಆಫ್ ದ ಜೀರೋಸ್, ಇದು ಸಮ್ ಆಫ್ ದ ಜೀರೋಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಬಿಡ್ತೈತಿ. ಸೊ ಹಂಗೆ ಪ್ರಾಡಕ್ಟ್ ಆಫ್ ದ ಜೀರೋಸ್ ಅಲ್ಫಾ ಪ್ಲಸ್ ಬೀಟಾ ಏನೈತಿ ನಮ್ದು ಪ್ರಾಡಕ್ಟ್ ಆಫ್ ದ ಜೀರೋಸ್, ಪ್ರಾಡಕ್ಟ್ ಆಫ್ ದ ಜೀರೋಸ್ ಏನೈತಿ, ಸಮ್ ಆಫ್ ದ ಜೀರೋಸ್ ಏನೈತಿ. ಕೊಟ್ಟಿರುವಂಥ ಇಕ್ವೇಶನ್ ಏನೈತಿ ನಮ್ದಿಲ್ಲಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಐತಿ. ಸೊ ಇಲ್ಲಿ ರೈಟ್, ಓಕೆ, ಎಲ್ಲಿಗಿದ್ವಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಇಲ್ಲಿ ನಮ್ಗೆ ಎ ವ್ಯಾಲ್ಯೂ ಏನೈತಿ ಎಕ್ಸಾಕ್ಟ್ ಏನೇ ಐತಿ, ಬಿ ವ್ಯಾಲ್ಯೂ ಬಿನೇ ಐತಿ, ಸಿ ವ್ಯಾಲ್ಯೂಸ್ ಏನೇ ಐತಿ ಇನ್ ಜನರಲ್ ಕೊಟ್ಟಾನ, ಯಾವುದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟಿಲ್ಲ. ಸೊ ಹಂಗಾರೆ ನಮ್ದು ಅಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ ಜೀರೋಸ್ ಏನಕ್ಕೈತಿ, ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಆಕೈತಿ. ಅಲ್ಫಾ ಇಂಟು ಬೀಟಾ ಏನಕ್ಕೈತಿ, ಪ್ರಾಡಕ್ಟ್ ಆಫ್ ದ ಜೀರೋಸ್ ಸಿ ಬೈ ಎ. ಎಕ್ಸಾಕ್ಟ್ ಇದು ಎಕ್ಸಾಕ್ಟ್ ಸೇಮ್ ಬರ್ತೈತಿ. ಯಾಕಂದ್ರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇದ್ರೆ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ವಿ, ಚೆಕ್ ಮಾಡ್ತಿದ್ವಿ. ಇಲ್ಲಿ ಯಾವುದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇಲ್ಲ. ಸೊ ಆಸ್ ಇಟ್ ಇಸ್ ನಾವು ಇಷ್ಟ ಬರಿತೀವಿ, ಅದನ್ನ ವ್ಯಾಲ್ಯೂಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ಬಿಟ್ರೆ ವಿಲ್ ಗೆಟ್ ದ ಸೊಲ್ಯೂಷನ್. ಸೊ ಅಲ್ಫಾ ಪ್ಲಸ್ ಬೀಟಾ ಜಗದಾಗ ಏನು ಸಬ್ಸ್ಟಿಟ್ಯೂಷನ್ ಮಾಡೋಣ ಹಂಗಾರೆ, ಇಲ್ಲಿ ಮೈನಸ್ ಬಿ ಬೈ ಎ ಸಬ್ಸ್ಟಿಟ್ಯೂಷನ್ ಮಾಡೋಣ ಹೋಲ್ ಸ್ಕ್ವೇರ್ -2 ಅಲ್ಫಾ ಇಂಟು ಬೀಟಾ ಪ್ಲೇಸ್ ಒಳಗೆ ಸಿ ಡಿವೈಡ್ ಬೈ ಎ. ಸೊ ಇದನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದರೆ ಮೈನಸ್ ಸ್ಕ್ವೇರ್ ಮಾಡಿದರೆ ಪ್ಲಸ್ ಆಕೈತಿ, ದಟ್ ಈಸ್ ಬಿ ಸ್ಕ್ವೇರ್. ಎನ ಸ್ಕ್ವೇರ್ ಮಾಡಿದರೆ ಎ ಸ್ಕ್ವೇರ್ ಆಯಿತು. ಸೊ -2 ಇಂಟು ಸಿ 2c ಡಿವೈಡ್ ಬೈ ಎ. ನಮ್ಮ ಜನ ಇರ್ತಾರೆ ಮಹಾನುಭಾವರು, ಈ 2ನ ಮೇಲೂ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ, ಕೆಳಗೂ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ. ಇದು ನ್ಯೂಮಿನೇಟ್ರಿಗೆ ಅಷ್ಟೇ ಮಲ್ಟಿಪ್ಲಿಕೇಶನ್ ಆಕೈತಿ, ಕೆಳಗೆ ನೀವು ಡಿನಾಮಿನೇಟ್ರಿ ಮಲ್ಟಿಪ್ಲಿಕೇಶನ್ ಆಗಂಗಿಲ್ಲ. ಯಾಕಂದ್ರೆ 2 ಕೆಳಗೆ ಏನಿಲ್ಲ ಅಂದ್ರೆ 1 ಇರ್ತೈತಿ, ಆ 1 ಏಕ ಮಲ್ಟಿಪ್ಲೈ ಆಗಿ ಮತ್ತು ವಾಪಸ್ ಏನೇ ಬರ್ತೈತಿ.
ಸೊ 2 ಅನ್ನೋದು ನ್ಯೂಮಿನೇಟ್ರಿಗೆ ಅಷ್ಟೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. ನೆಕ್ಸ್ಟ್ ಸೊ ಇಲ್ಲಿ ಇದನ್ನ ಏನಾದ್ರು ಇನ್ನೂ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೋತೀವಿ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೋದು, ಎಲ್ ಸಿ ಎಂ ತಗೋಬಹುದು ನಾವು. ಎಲ್ ಸಿ ಎಂ ಏನೈತಿ, ಇಲ್ಲಿ ಎ ಸ್ಕ್ವೇರ್ ಐತಿ, ಎ ಐತಿ. ಸೊ ಯಾವ್ದು ದೊಡ್ಡದೈತಿರೋ ಎ ಸ್ಕ್ವೇರ್ ದೊಡ್ಡದೈತಲ್ಲ, ಸೊ ಎಲ್ ಸಿ ಎಂ ಎ ಸ್ಕ್ವೇರ್ ಬಂದ್ಬಿಡ್ತೈತೆ ಹಂಗಾರೆ. ಸೊ ಇಲ್ಲಿ ಏನ್ ಮಾಡೋಣ, ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಎಲ್ ಸಿ ಎಂ ತಕೊಂಡ್ರೆ ಇಲ್ಲಿ ಎ ಸ್ಕ್ವೇರ್ ಐತಿ, ಸೊ ಎ ಸ್ಕ್ವೇರ್ ಟೋಟಲ್ ಐತಿ. ಸೊ ಏನು ಇಲ್ಲ ಅಂದ್ರೆ ಇಂಟು 1 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಇಲ್ಲಿ ಎ ಐತಿ, ಇಲ್ಲಿ ಎ ಸ್ಕ್ವೇರ್ ಐತಿ, ಇನ್ನೊಬ್ಬ ಬೇಕಿದಕ್ಕೆ ನೆಸೆಸರಿ ಐತಿ. ಸೊ ಹಂಗಾರೆ ಇಂಟು ಎ ಮಾಡೋಣ. ಯಾಕೆ ಡಿನಾಮಿನೇಟರ್ ಈಕ್ವಲ್ ಮಾಡ್ಕೋಬೇಕಲ್ಲ. ಎ ಸ್ಕ್ವೇರ್ ಐತಿ, ಎ ಸ್ಕ್ವೇರ್ ಆಸ್ ಇಟ್ ಇಸ್ ಎ ಸ್ಕ್ವೇರ್ ಐತಿ, ಇದಕ್ಕೇನು ಮಲ್ಟಿಪ್ಲಿಕೇಶನ್ ಮಾಡೋ ನೆಸೆಸರಿ ಇಲ್ಲ, ಅದಕ್ಕೆ ಇಂಟು 1. ಇಲ್ಲಿ ಎ ಐತಿ, ಇನ್ನೊಂದು ಎ ಸ್ಕ್ವೇರ್ ಆಗ್ಬೇಕಲ್ಲ, ಸೊ ಇನ್ನೊಂದು ಎ ಬೇಕು, ಅದಕ್ಕೆ ಇಂಟು ಎ ಮಾಡ್ಕೋತೀವಿ. ಬಿ ಸ್ಕ್ವೇರ್ ಇಂಟು 1 ಬಿ ಸ್ಕ್ವೇರ್, 2c ಇಂಟು ಎ ಮೈನಸ್ 2ac. ಸೊ ಇಷ್ಟು ಸೊಲ್ಯೂಷನ್ ಬಂತಿದ್ದು ನೋಡ್ರಿ. ನಿಮ್ದು ಆನ್ಸರ್ ಏನೈತಿವ ಇದು, ಬಿ ಸ್ಕ್ವೇರ್ ಮೈನಸ್ 2ac ಡಿವೈಡೆಡ್ ಬೈ ಎ ಸ್ಕ್ವೇರ್. ರೈಟ್, ಕರೆಕ್ಟ್ ಐತಿ. ದಿಸ್ ಇಸ್ ದ ಸೊಲ್ಯೂಷನ್. ಇಷ್ಟು ಸೊಲ್ಯೂಷನ್ ಬರೆದ್ರೆ ಮುಗೀತು. ಅದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇತ್ತು ಅಂದ್ರೆ ಇಲ್ಲಿ ನಂಬರ್ ಬಂದು ಇನ್ನೊಂದು ಸ್ವಲ್ಪ ಸಿಂಪ್ಲಿಫಿಕೇಶನ್ ಆಗ್ತಿತ್ತು ಅದು. ರೈಟ್ ರೈಟ್ ಇವಾಗ ಮುಂದಿನ ಕ್ವಶನ್ ಸೇಮ್ ಟು ಸೇಮ್ ಅದ ಕ್ವಶನ್. ಆವಾಗಲೇ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇತ್ತು, ಈಗ ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಅಂತೈತಿ. ಸೊ ಹಂಗಾರೆ ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇದಂತೆ ಆಸ್ ಇಟ್ ಇಸ್ ಸೇಮ್ ಅಲ್ಲ, ಇದೇ ಈಕ್ವೇಷನ್ ಐತಿ, ಸೇಮ್ ಟು ಸೇಮ್ ಈಕ್ವೇಷನ್. ಸಮ್ ಆಫ್ ದ ಜೀರೋಸ್ ಮೈನಸ್ ಬಿ ಬೈ ಎ, ಪ್ರಾಡಕ್ಟ್ ಆಫ್ ದ ಜೀರೋಸ್ ಸಿ ಬೈ ಎ ಆಸ್ ಇಟ್ ಇಸ್ ಹಂಗೆ ಇರ್ತೈತೆ ಅದು. ಸೊ ಹಂಗಾರೆ ಅಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್. ಸೊ ನೀವು ಒನ್ಸ್ ಅಪಾನ್ ಅ ಟೈಮ್ 9th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿರ್ತೀರಿ ಅನ್ಕೋತೀನಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಕಲ್ತಿರ್ತೀರಿ. ಸೊ ನೆನಪು ಮಾಡ್ಕೊರಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಏನೈತೆ ಅದು, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೈನಸ್ 3ab ಇಂಟು ಬ್ರಾಕೆಟ್ ಆಫ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ. ಈ ಫಾರ್ಮುಲಾ ನೀವು ಗೊತ್ತಿರ್ತೈತಿ ನಿಮಗೆ ಏನೈತಿ ಫಾರ್ಮುಲಾ ಐತೆ. ಏನದು ನೀವೇನು ಕಲ್ತಿರ್ತೀರಿ, ಎ ಕ್ಯೂಬ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ. ಎ ಕ್ಯೂಬ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಏನು ಕಲ್ತಿರ್ತೀರಿ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೈನಸ್ 3ab ಇಂಟು ಬ್ರಾಕೆಟ್ ಆಫ್ ಎ ಪ್ಲಸ್ ಬಿ. ಈ ಫಾರ್ಮುಲಾ ಕಲ್ತಿರ್ತೀರಿ ನೀವು. ಸೇಮ್ ಟು ಸೇಮ್ ಅದ ಫಾರ್ಮುಲಾ ಇದೆ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಮೈನಸ್ 3ab ಇಂಟು ಬ್ರಾಕೆಟ್ ಆಫ್ ಎ ಪ್ಲಸ್ ಬಿ. ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಇಲ್ಲಿ ಅಲ್ಫಾ ಇಂಟು ಬೀಟಾ ಸಬ್ಸ್ಟಿಟ್ಯೂಷನ್, ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಷನ್ ಮಾಡಿ ಚೆಕ್ ಮಾಡ್ತೀವಿ. ಅಲ್ಫಾ ಪ್ಲಸ್ ಬೀಟಾ ಏನೈತಿ, ಮೈನಸ್ ಬಿ ಬೈ ಎ, ಮೈನಸ್ ಬಿ ಬೈ ಎ ಹೋಲ್ ಕ್ಯೂಬ್ ಮೈನಸ್ 3 ಆಸ್ ಇಟ್ ಈಸ್. ಅಲ್ಫಾ ಇಂಟು ಬೀಟಾ ಏನೈತಿ, ಸಿ ಬೈ ಎ ಐತಿ, ಸಿ ಬೈ ಎ ಬರ್ಕೊಳ್ಳೋನು. ಆಮೇಲೆ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅಗೇನ್ ಮೈನಸ್ ಬಿ ಬೈ ಎ. ರೈಟ್. ಸೊ ಹಂಗ್ರೆ ಇಲ್ಲಿ ಮೈನಸನ್ನು ಕ್ಯೂಬ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಉಳಿತೈತಿ. ಇಲ್ಲಿ ಪವರ್ ಏನಾರು ಇವನ್ ನಂಬರ್ ಇತ್ತು ಅಂದ್ರೆ ಮೈನಸ್ ಆಗಿ ಪ್ಲಸ್ ಆಕೈತಿ. ಪವರ್ ಏನಾರು ಆಡ್ ನಂಬರ್ ಇತ್ತು ಅಂತಂದ್ರೆ ಮೈನಸ್ ಆಸ್ ಇಟ್ ಇಸ್ ಹಂಗೆ ಉಳಿತೈತಿ. ಸೊ ಬಿ ಕ್ಯೂಬ್ ಡಿವೈಡ್ ಬೈ ಎ ಕ್ಯೂಬ್ ಮೈನಸ್ 3 ಇಂಟು ಸಿ, 3c ಡಿವೈಡ್ ಬೈ ಎ. ಇದು ಏನಾಯಿತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 3c ಇಂಟು ಬಿ, ಇದಕ್ಕೆ ಬಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಬಿ ಇಲ್ಲಿ ಮಿಡಲ್ ಬರೋದು, ಈ ಕಡೆ ಸಿ ಬರೀತೀವಿ. 3 ಇಂಟು ಬಿ ಇಂಟು ಸಿ, 3bc, 3bc ಮೈನಸ್ ಇಂಟು ಮೈನಸ್ ಪ್ಲಸ್. ನೋಡಿ 3 ಇಂಟು ಬಿ ಇಂಟು ಸಿ, 3bc, 3bc ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ಎ ಇಂಟು ಎ ಸ್ಕ್ವೇರ್, ಡಿನಾಮಿನೇಟರ್ ಎ ಸ್ಕ್ವೇರ್. ಕರೆಕ್ಟಾ? ಓಕೆ ರೈಟ್. ಇಲ್ಲಿ ಎಲ್ ಸಿ ಎಮ್ ತಗೋರಿ. ಮ್ಯಾಕ್ಸಿಮಮ್ ಯಾವ್ದೈತಿ, ಇಲ್ಲಿ ದೊಡ್ಡದು ಯಾವ್ದೈತಿ, ಎ ಕ್ಯೂಬ್ ಐತಿ. ಸೊ ಎ ಕ್ಯೂಬ್ ಎಲ್ ಸಿ ಎಮ್ ಬರ್ತೈತಿ. ಮೇಲೆ ಲೈನ್ ನೋಡಿರಿ. ಸೊ ಇಲ್ಲಿ ಯಾರು ಪ್ರೆಸೆಂಟ್ ಅದಾರ, ಎ ಕ್ಯೂಬ್ ಪೂರ್ತಿ ಪ್ರೆಸೆಂಟ್ ಅದಾರ. ಎ ಕ್ಯೂಬ್ ಇಲ್ಲಿ ಐತಿ, ಸೊ ಏನೂ ಇಲ್ಲ ಅಂದರೆ ಇಂಟು 1. ಇಲ್ಲಿ ಎ ಸ್ಕ್ವೇರ್ ಐತಿ, ಇಲ್ಲಿ ಎ ಕ್ಯೂಬ್ ಐತಿ, ಇಂಟು ಏನು ಎ ಸ್ಕ್ವೇರ್ ಐತಿ. ಇನ್ನೊಂದು ಎ ಕ್ಯೂಬ್ ಆಗ್ಬೇಕಂದ್ರೆ ಇನ್ನೊಬ್ಬ ಎ ಬೇಕಿಲ್ಲ, ಅದಕ್ಕೆ ಇಂಟು ಎ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್, ಬಿ ಕ್ಯೂಬ್ ಇಂಟು 1, ಬಿ ಕ್ಯೂಬ್ 1ಗೆ ಬೇಕಾದ ಮಲ್ಟಿಪ್ಲಿಕೇಶನ್ ಮಾಡಿದ್ರು ವಾಪಸ್ ಅದ ಬರುತ್ತೆ. ನೆಕ್ಸ್ಟ್ ಪ್ಲಸ್ 3bc ಇಂಟು ಎ, 3abc, 3abc. ನಿಮ್ಮ ಸೊಲ್ಯೂಷನ್ ಎಲ್ಲಿ ಸ್ಟಾಪ್ ಮಾಡ್ಯಾರ, ಇದು 3abc ಮೈನಸ್ ಬಿ ಕ್ಯೂಬ್ ಡಿವೈಡ್ ಬೈ ಎ ಕ್ಯೂಬ್. ಕರೆಕ್ಟ್ ಐತಿ, ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಐತಿ. ಬಟ್ ಅವ್ರು ಏನು ಮಾಡ್ಯಾರ, ಸ್ವಲ್ಪ ಸಿಸ್ಟಮೆಟಿಕ್ ಆಗಿದ್ನ ಸ್ವಲ್ಪ. ನೆಕ್ಸ್ಟ್ ಫಸ್ಟ್ ಇದನ್ನು ಬರ್ದಾರೆ, ಫಸ್ಟ್ ಪಾಸಿಟಿವ್ ಕ್ವಾಂಟಿಟಿ ಬರ್ದಾರೆ, 3abc ಬರ್ದಾರೆ. ಆಮೇಲೆ ಮೈನಸ್ ಬಿ ಕ್ಯೂಬ್ ಈಚ್ ಕಡೆ ಬರ್ಕೊಂಡಾರೆ, ಡಿವೈಡೆಡ್